ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆಗಿರೋ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಈ ಸೊಪ್ಪು ನೋಡಿದರೆ ಎಲ್ಲರಿಗೂ ಗೊತ್ತಿರ್ಬೋದು. ಆಮೇಲೆ ಏನು ಗೊತ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಳ್ಳಿಯಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಅದು ಇದರ ಗಿಡ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇದರ ಹೆಸರು ಹೇಳ್ತೀನಿ. ಎಲ್ಲರಿಗೂ ಗೊತ್ತಿರ್ಬೋದು, ತುಳುನಾಡಲ್ಲಿ ಇದರ ಹೆಸರು ಎಲ್ಲರಿಗೂ ಗೊತ್ತಿದೆ, ಆದರೆ ಕನ್ನಡದವ್ರಿಗೂ ಗೊತ್ತಿಲ್ಲ. ನನಗೆ ಇದರ ಹೆಸರು ಕನ್ನಡದಲ್ಲಿ ಏನು ಅಂತ ಗೊತ್ತಿಲ್ಲ, ಮತ್ತು ನೋಡಿ ಹೇಳ್ತೀನಿ. ಓಕೆ, ಬನ್ನಿ ಅದನ್ನೀಗ ಕಿತ್ಕೊಳ್ಳುವ. ನಾನೀಗ ಸ್ವಲ್ಪ ಕಿತ್ಕೊಂಡೆ. ಬನ್ನಿ, ಇದನ್ನು ಇವತ್ತು ನಾನು ಪಲ್ಯ ಮಾಡ್ತೇನೆ. ಪಲ್ಯ ಮಾಡ್ಬೋದು ಇದರದ್ದು, ಇಲ್ಲ ಇದರದ್ದು ಕಡ್ದು ಇಡ್ಲಿ ಕೂಡ ಮಾಡ್ತಾರೆ. ಬನ್ನಿ, ಇಲ್ಲಿ ನೋಡಿ ಅದರ ಗಿಡ ತುಂಬ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ನನಗೆ ಸ್ವಲ್ಪ ಸಿಕ್ಕಿದರೆ ಸಾಕು. ಬೇರೆ ಗಿಡ ಅಲ್ಲ, ಇದು ಮಾತ್ರ ಕಾಣಿಸ್ತಾ ಇದೆ ದೊಡ್ಡ ದೊಡ್ಡದಾಗಿ. ನೋಡಿ, ನಾನು ಸ್ವಲ್ಪ ಕಿತ್ಕೊಂಡೆ. ನೋಡಿ, ಈಗ ಕಾಣಿಸ್ತದೆ. ಅದು ಅಷ್ಟು ಬೇಗ ಬಾಡಿ ಹೋಗಿ ಆಯಿತು. ಇದರಲ್ಲಿ ಒಳ್ಳೊಳ್ಳೆದನ್ನು ನೋಡಿ ಕಿತ್ಕೊಳ್ಬೇಕು. ನೋಡಿ, ಅದರಲ್ಲಿ ಹುಳ ಕೂಡ ಆಗ್ತದೆ, ಆದರೆ ಅದನ್ನು ನೋಡಿಕೊಂಡು ತೆಗಿಬೇಕಷ್ಟೆ. ಹೆಳತ್ತು ಅಂದರೆ ನಮ್ಮ ತುಳುವಲ್ಲಿ ಲತ್ತು ಅಂತ ಹೇಳ್ತಾರೆ. ಅದನ್ನು ಕಿತ್ಕೊಳ್ತಾ ಇದ್ದೀನಿ. ಇದನ್ನೀಗ ನಾವು ಸೊಪ್ಪು ಮಾಡುವ ಅಂಥೇಳಿ. ಈಗ ಎಲ್ಲ ಹೊರಗಡೆಯಿಂದ ಸೊಪ್ಪು ತರಬೇಕಂತಿಲ್ಲ, ಯಾಕಂದರೆ ಮಳೆಗೆಲ್ಲ ಚಿಗುರು ಬಂದಿರುತ್ತೆ. ಆದರೆ ಈಗ ಬಿಸಿಲಿದೆ ನೋಡಿ. ಇವತ್ತು ಸ್ವಲ್ಪ ಏನೋ ಬಿಸಿಲು ಬಂದಿದೆ. ನಾನು ಎಲ್ಲಿಗೆ ಹೋದೆ ಅಲ್ಲಿಗೆ ಕೋಳಿಗಳೆಲ್ಲ ಬರ್ತಾಯಿದ್ದಾವೆ. ಇವಳಿಗೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತೇಳಿ. ಓಕೆ, ಈಗ ಕಿತ್ಕೊಳ್ಳೋ. ಇದನ್ನು ಈ ಹಲಸಿನಕಾಯಿ ಬೀಜ ಹಾಕಿ ಕೂಡ ಪಲ್ಯ ಮಾಡ್ತಾರೆ. ಪದಾರ್ಥ ಮಾಡ್ತಾರೋ ಗೊತ್ತಿಲ್ಲ, ನಾನು ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಇದೆ ಇಲ್ಲಿ, ನಮಗೆ ಸ್ವಲ್ಪ ಸಾಕು. ಇದನ್ನು ಕಟ್ ಮಾಡುವಾಗ ಸಣ್ಣದಾಗಿ ಕಟ್ ಮಾಡಬೇಕು. ನಾನು ನಿಮಗೆ ಕಟ್ ಮಾಡುವಾಗ ತೋರಿಸ್ತೇನೆ. ನಿಮ್ಮ ಹತ್ರ ಮಾತಾಡಿಕೊಂಡು ನಾನೀಗ ನೋಡಿಕೊಂಡು ತೆಗಿಬೇಕು, ಯಾಕಂದರೆ ಕೆಲವೊಂದು ಎಲೆಯಲ್ಲಿ ಎಲ್ಲ ಹುಳ ಆದಾಗಿದೆ, ಕೆಲವೊಂದು ಸರಿ ಇದೆ. ಮತ್ತು ನೋಡಿಕೊಂಡು ಕಟ್ ಮಾಡಿದರೆ ಸಾಕು. ನೋಡಿ, ಇದೇ ಎಲೆ. ಇದೇ ಥರ ಮತ್ತೊಂದು ಬರುತ್ತೆ, ಅದು ಅಂತ ಅಂದ್ಕೊಬೇಡಿ. ಇದಕ್ಕೆ ನಾವು ತುಳುವಲ್ಲಿ ತಜಂಕ ಅಂತ ಹೇಳ್ತೀವಿ. ಇದು ಮಳೆಗಾಲದಲ್ಲಿ ಮಾತ್ರ ಆಗೋದು, ಬೇಸಿಗೆಗಾಲದಲ್ಲಿ ಆಗೋದಿಲ್ಲ. ಓಕೆ, ಇದರ ಜೊತೆಗೆ ಇನ್ನೊಂದು ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ಅದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಸಾಕು. ಬನ್ನಿ, ನಮ್ಮ ಮನೆ ನೋಡಿ, ಅಮ್ಮನ ಮನೆಯಲ್ಲಿದ್ದೇನೆ ನಾನಿವಾಗ. ಬನ್ನಿ, ಇಲ್ಲಿದೆ ನೋಡಿ. ನಾನು ಇಲ್ಲಿ ಸ್ವಲ್ಪ ಇದೆಲ್ಲ. ಅಮ್ಮ ತಜಂಕು ಕೊಯ್ಯಂದ್ರೆ ತಜಂಕು ಮನ್ಪುಗ ಕೆತ್ತಿ ಯಾವಾಗಲೇ ಗಂಟು. ಮತ್ತು ಇದು ಗೆಣಸು ಉಂಟಲ್ಲ, ಅಂದರೆ ಇದಕ್ಕೆ ಕೆರಂಗಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದರ ಚಿಗುರು ಸಾಕು ಹಾಕಬೇಕು, ಚೆಂದ ಆಗ್ತದೆ, ಸ್ವೀಟ್. ಇಲ್ಲಿ ನೋಡಿ ನಿಂತದ್ದು. ಅಲ್ಲಿ ಅರಶಿನ ಎಲೆ ಆಗಿದೆ. ಇಲ್ಲೆಲ್ಲ ಬೇಕಾದದ್ದೆಲ್ಲ ಸಿಗ್ತದೆ ಮಾರ. ನಮ್ಮ ಮನೆ ಹತ್ರ ಇದು, ಅಲ್ಲಿ ಉಡುಪಿಯಲ್ಲಿ ಆದರೆ ಇದೆಲ್ಲ ಸಿಕ್ಕುದು ಕಡಿಮೆ, ಯಾಕಂದರೆ ಅಲ್ಲಿ ಕಾಡು ಜಾಸ್ತಿ ಅಲ್ವಾ. ಆ ಥರ ಅಲ್ಲಿ ಕಲ್ಲು ಪ್ರದೇಶ, ಇಲ್ಲಿ ಮಣ್ಣು ಎಲ್ಲ ಸ್ಮೂತು ನಮ್ಮ ಕಡೆ ಎಲ್ಲ. ಇವರೆಲ್ಲ ನೋಡಿ ಇಲ್ಲಿ ಬಂದಿದ್ದಾರೆ, ಚಿಕ್ಕ ಚಿಕ್ಕ ಮರಿ ಎಲ್ಲ. ಕೋಳಿ ಈ ಎಂಥದ್ದು ಅದೊಂದು ಹಕ್ಕಿ ಬರ್ತದೆ, ಅದು
ಹಿಡಿದು ಇದೆಲ್ಲ ಕೋಳಿ ಖಾಲಿ. ಅಲ್ಲಿ ನೋಡಿ ಕಾಯಿ ಕಾಣಿಸ್ತದ ನಿಮಗೆ, ಸೊಳ್ಳೆಗಳ ರಾಶಿ ಆಯಿತಾ. ಸ್ವಲ್ಪ ಬಿಸಿಲು ಬಂದರೆ ಸಾಕು, ಸೊಳ್ಳೆಗಳ ಕಾಟ. ಬನ್ನಿ ಹೋಗುವ, ಇಷ್ಟು ಸಾಕು ನನಗೆ. ಸ್ವಲ್ಪ ಪಲ್ಯ ಮಾಡಿ, ಇದು ಸ್ವಲ್ಪ ಮಣ್ಣೆಲ್ಲ ರಟ್ಟಿದೆ, ಯಾಕಂದರೆ ನಿನ್ನೆಲ್ಲ ಮಳೆ ಬಂದಿದೆಲ್ಲ, ಹಾಗಾಗಿ ಮಣ್ಣಿದೆ. ದಾದಾ ನಿಖಿಲ್ ದಾಯ್ ಬತ್ತೇನು ಹಾಂ ಟಿಕ್ಕಂಡ ನಿಖಿಲಿಗೆ ಪೆಜ್ಜಾರೆ ಎಲ್ಲ. ನಾನು ಎಲ್ಲಿ ಹೋಗಿದ್ದೇನೆ ಅಲ್ಲಿಗೆ ಬರ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ನೋಡಿ ನಮ್ಮ ಮನೆ ಹಿಂದೆ ಬಂಡೆಕಲ್ಲು ಫುಲ್ಲು ಸೌಂಡ್ ಬರ್ತಾಯಿದೆ. ಅಲ್ಲೆರಡು ಚಿಟ್ಟೆಗಳು ಹಾರ್ತಾ ಇದ್ದಾವೆ. ಈಗ ಮಳೆಗಾಲಲ್ವಾ, ಎಲ್ಲ ಕಡೆ ಚುಯ್ ಚುಯ್ ಚೈ ಚುಯ್ ಅಂತ ಕೇಳ್ತಾ ಇರ್ತದೆ. ಬನ್ನಿ, ಈಗ ನಮಗೆ ಇದೆರಡು ಸೊಪ್ಪು ಇಷ್ಟು ಸಿಕ್ಕಿದೆ ನೋಡಿ, ಇಷ್ಟು ಸಾಕು. ಹೊರಡುವ. ಇದರ ನೆನಪೇ ಇರಲಿಲ್ಲ, ಇಲ್ಲಿ ನುಗ್ಗೆ ಸೊಪ್ಪು ಕೂಡ ಉಂಟು, ಎಲ್ಲ ಸೇರಿಸಿ ಹಾಕಿ ಮಾಡುವ ಅಂತ ಅಲ್ವಾ. ಇದನ್ನು ಕೂಡ ಆ್ಯಡ್ ಮಾಡ್ತೀನಿ, ಪಲ್ಯಕ್ಕೆ ಚೆಂದ ಆಗ್ತದೆ ಇದು. ಸೊಪ್ಪು ಪಲ್ಯ ಅಂದಮೇಲೆ ನಮ್ಮದು ಒರ್ಜಿನಲ್, ಇಲ್ಲಾಂದರೆ ಎಲ್ಲ ಕೆಮಿಕಲ್ ಹಾಕಿರೋದು ಆ ಥರ ಎಲ್ಲ ಸಿಗುತ್ತಲ್ಲ. ನಮಗೆ ಪ್ಯೂರಾಗಿ ಹಳ್ಳಿಯಲ್ಲೇ ಸಿಗುವಂಥ ಸೊಪ್ಪಲ್ಲಿ ನಾವಿವತ್ತು ಪಲ್ಯ ಮಾಡುವ. ಇಷ್ಟು ಇದು ಸಾಕಂತ, ಅಂದರೆ ಅದು ಕಟ್ ಮಾಡುವಾಗ ತುಂಬ ಆಗ್ತದೆ, ಮತ್ತು ಪಲ್ಯ ಮಾಡುವಾಗ ಅದು ಸೊಪ್ಪು ಬಾಡಿ ಆದಮೇಲೆಲ್ಲ ಕಮ್ಮಿ ಆಗ್ತದೆ. ಅದು ಸ್ವಲ್ಪ ಜಾಸ್ತಿ ಹಾಕುವ, ಯಾಕಂದರೆ ಎಲ್ಲ ಮೀಡಿಯಮಲ್ಲಿ ಇರಬೇಕು. ಯಾಕಂದರೆ ಅದು ಒಂದೇ ಥರ ಆದರೆ ಬೇರೆ ಬೇರೆ ಅಳತೆಗೆ ಮೀರಿ ಹಾಕಿದರೆ ಕಹಿ ಆಗುತ್ತೆ. ಅದಕ್ಕೆ ನೋಡಿ, ಇಲ್ಲಾಂದರೆ ಇದು ಎಷ್ಟು ದೊಡ್ಡ ಮರ ಆಗ್ತಾಯಿತ್ತು. ತೆಂಗಿನ ಮರ ನೋಡಿ ಸಿಡಿಲು ಬಡಿದು ಎಲ್ಲ ಹೋಗಿದೆ. ಇದೆಲ್ಲ ಇದು ಕೂಡ ಹಾಗೆಯೇ, ಗಾಳಿ ಬಂದರೆ ತುಂಡು ತುಂಡಾಗಿ ಹೋಗ್ತಾಯಿತ್ತು. ಈ ಸಲ ಇಷ್ಟು ದೊಡ್ಡದಾಗಿದೆ, ಇನ್ನೆಂತ ಆಗ್ತದೆ ಗೊತ್ತಿಲ್ಲ. ಏನಾಗಬಾರ್ದು, ಆದರೆ ಹೇಳಿದೆ ನಾನು. ಸಾಕು, ಇಷ್ಟು ಸಾಕು ನಮಗೀಗ ಸೊಪ್ಪು. ಓಕೆ, ಬನ್ನಿ ಹೋಗುವ. ಬೇರೆದು ಕೇನು ಒಟ್ಟಿಗೆ ಬೇರೆದಂತದ್ದು ಇಲ್ಲಿ. ಇದನ್ನು ಚೆನ್ನಾಗಿ ಹೀಗೆ ದಂಟೆಲ್ಲ ಬಿಡಿಸಿ ಮಾಡಬೇಕು. ಫಸ್ಟಿಗೆ ನಾನು ಇದನ್ನು ಇದು ಮಾಡ್ತಾಯಿದ್ದೀನಿ. ಸೊಪ್ಪು ಬಿಡಿಸುವ, ಯಾಕಂದ್ರೆ ನೋಡ್ಕೊಂಡು ಮಾಡಬೇಕು. ಈಗ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಹುಳ, ಅದಕ್ಕೆ ನೋಡ್ಕೊಂಡು ಮಾಡಿದರೆ ಗೊತ್ತಾಗೋದು. ಬೆಳಕಲ್ಲಿ ಕೂತ್ಕೊಂಡು ಕತ್ತಲಲ್ಲಿ ಮಾಡಿದರೆ ಗೊತ್ತಾಗಲ್ಲ. ಮೇಲೆ ಇದರಲ್ಲಿರುವ ಇದರಲ್ಲಿ ಉಂಟಲ್ಲ, ಅಷ್ಟು ಇದರಲ್ಲಿ ಹುಳ ಕೂತ್ಕೊಳ್ಳೋದೇ ಹಿಂದೆ. ಯಾಕಂದರೆ ಇಲ್ಲಿ ಅಷ್ಟೇನಿದು ಸಿಗೋದಿಲ್ಲ ಅದಕ್ಕೆ ಆಹಾರ. ಇಲ್ಲಿ ಇದು ಸಿಗೋದು ಅಂದರೆ ಅದರಲ್ಲೆಲ್ಲ ಒಂಥರ ಎಲೆಗಳಲ್ಲೆಲ್ಲ ಇದು ಮದ್ದು ಥರ ಏನಾದರೂ ಒಂದು ತಿನ್ನುವ ಹಾಗೆ ಸಿಗೋದಂದರೆ ಎಲೆ ಮೇಲೆ ಸಿಗೋದಿಲ್ಲ, ಕೆಳಗಡೆಯಿಂದನೇ ಸ್ಟಾರ್ಟ್ ಮಾಡ್ತಾವೆ ಅವುಗಳು. ನೋಡಿ, ಈಗ ಇದು ಒರೆಸಿದಾಗ ನೋಡಿ ಚೇಂಜ್ ಆಯಿತು. ಬಿಡಿಸ್ಬೇಕು ಚಂದ ಮಾಡಿ. ಏನು ಕೆಮಿಕಲ್ ಹಾಕದೇ ಇರುವಂಥ ಒಂದು ಫ್ರೆಶ್ ಆಗಿ ಸಿಗುವಂಥ ಮನೆಯಲ್ಲಿ ಮಾಡುವಂಥ ಒಂದು ಸೊಪ್ಪು ಪಲ್ಯ. ಕೆಲವರು ಇದನ್ನು ಸೊಪ್ಪು ಸಾರು ಮಾಡ್ತಾರೆ, ನಾನೀಗ ಸೊಪ್ಪು ಪಲ್ಯ ಮಾಡ್ತಾಯಿದ್ದೀನಿ. ಇದರ ಎಲೆ ಹಾಕಿ ಇದರಲ್ಲಿ ಕೂಡ ದೋಸೆ
ಮತ್ತು ಇಡ್ಲಿ ಇದೆಲ್ಲ ಮಾಡ್ತಾರೆ. ಚೆಂದ ಫ್ಲೇವರ್ ಕೊಡ್ತದೆ, ಚೆಂದ ಸ್ಮೆಲ್ ಕೂಡ ಕೊಡ್ತದೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಡ್ಲಿ ನಾವು ಕಡಿತೀವಲ್ಲ, ಅದನ್ನೇ ನಾವು ಅದಕ್ಕೆ ಇದನ್ನೇ ಆ್ಯಡ್ ಮಾಡಿದರೆ ಸಾಕು. ಉದ್ದಿನ ಬೇಳೆ ಅಕ್ಕಿ ಕಡಿದು ಹಾಕ್ತೀವಲ್ಲ, ಇದು ಹಿಟ್ಟು ಬರಲಿಕ್ಕೆ ಅಂತ ಹೇಳಿ ತೆಗೆದಿರ್ತೇವೆ, ಅದರ ಜೊತೆಗೆ ಇದನ್ನು ಕಡಿದು ಹಾಕಿದರೆ ಆಯಿತು. ಗ್ರೀನ್ ಇಡ್ಲಿ ಆಗುತ್ತೆ ಅಲ್ಲಿಗೆ. ಓಕೆ, ಇದನ್ನು ನಾನು ತೆಗ್ದಾದ್ಮೇಲೆಲ್ಲ ಮಾತಾಡ್ತೇನೆ. ಈಗ ನಾನು ಫಸ್ಟಿಗೆ ಇದನ್ನು ನೋಡ್ಕೊಂಡು ಮಾಡಬೇಕು, ಯಾಕಂದರೆ ಇದರಲ್ಲೆಲ್ಲ ಇದು ಅದೇ ಈಗ ಹೇಳ್ದಲ್ಲ ಹಾಗೇನೆ ನೋಡ್ಕೊಂಡು ಮಾಡಿಲ್ಲ ಅಂದರೆ ಮಾತಾಡ್ಕೊಂಡು ಮಾಡಿದರೆ ಹುಳ ಹೋದದ್ದು ಗೊತ್ತಾಗಲ್ಲ. ಕೆಲಸನೂ ಮಾತಾಡ್ಕೊಂಡು ಕೆಲಸ ಫಸ್ಟ್ ಆಗ್ತದೆ, ಅದರಲ್ಲಿರುವ ಕಸಗಡ್ಡೆ ನೋಡಿಕೊಂಡು ಇದು ಮಾಡಬೇಕಲ್ಲ. ಬಿಸಿಲು ಬಂತು ಇವತ್ತು, ಏನಪ್ಪ ಬಿಸಿಲು. ಅದು ಆ ಸಾಂಗ್ ಕೇಳಿದೆ ಸಾಕು, ಅದೇ ಬಯಲು ಪಾಪ ಊಟ. ನೀವೀಗ ಕೇಳ್ತೀರಿ ಇದನ್ನು ತೊಳಿಯಲ್ವಾ ಅಂತ. ತೊಳಿತೀವಿ, ಕಟ್ ಮಾಡಿ ಆದಮೇಲೆ ಚೆಂದ ತೊಳಿತೀವಿ. ಈಗ ನೋಡಿಕೊಂಡು ಹುಳ ಇದೆಯಾ ಅಂತ ನೋಡಿಕೊಂಡು ಎಲ್ಲ ಇದು ಮಾಡಿ. ಅಮ್ಮ ಅಮ್ಮ ಕತ್ತಿಗರ್ಲೆ ನುಗ್ಗೆ ಸೊಪ್ಪು ಇಷ್ಟು ಈಗ ಕಾಣಿಸ್ತದಲ್ಲ, ಮತ್ತೆ ನೋಡಿ ಇದು ಬೆಂದ ಮೇಲೆ ಇಷ್ಟೇ ಆಗೋದು. ಓಕೆ, ಇನ್ನು ಇಲ್ಲಿ ಇವೆರಡನ್ನು ಕಟ್ ಮಾಡಲಿಕ್ಕೆ ಉಂಟು. ಈಗ ಇದೆರಡನ್ನು ಕಟ್ ಮಾಡುವ ಚಂದ ಮಾಡಿ. ಇದನ್ನು ನಾನು ವಿಡಿಯೋದಲ್ಲಿ ಮತ್ತೆ ಕಟ್ ಮಾಡಿ ಆದಮೇಲೆ ತೋರಿಸ್ತೇನೆ. ನೀವು ಇಲ್ಲೆಲ್ಲ ನೋಡಬೇಡಿ ಆಯ್ತು, ಯಾಕಂದರೆ ಅದು ಮಕ್ಕಳಿರುವ ಮನೆಯಲ್ಲೆಲ್ಲ ಆಗಿರ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಕೋಳಿಗೆ ಬೇಯ್ತದೆ. ಸಿಕ್ಕ ಸೊಪ್ಪನ್ನೆಲ್ಲ ಮಾಡಿ ತಿನ್ನೋಕೆ ಹೋಗಬೇಡಿ ಆಯಿತಾ. ಗೊತ್ತಿರೋ ಸೊಪ್ಪದ್ದು ಮಾತ್ರ ಪಲ್ಯ ಮಾಡಲಿಕ್ಕೆ ಹೋಗಿ, ಸುಮ್ಮನೆ ಮತ್ತೆ ಒಂದಕ್ಕೆ ಎರಡಾಗೋದು ಬೇಡ. ಇದು ಗೆಣಸಿದ್ದು ಅಂದರೆ ಗೊತ್ತಿರುತ್ತೆ, ನಮ್ಮ ಕಡೆ ಕೆರೆಂಗ್ ಅಂತೇಳಿ, ಸ್ವೀಟ್ ಗೆಣಸು. ಇದು ತಜಂಕ್, ಇದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಮಾರೆ, ನನಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಮೂರು ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಹೇಗಿದೆ ನೋಡಿ, ಇಷ್ಟೇ ಸಣ್ಣಗೆ ಕಟ್ ಮಾಡಿದರೆ ಆಗುತ್ತೆ, ಯಾಕಂದರೆ ಇದು ಎಂತಂದರೆ ಬಾಡಿ ಮತ್ತು ಬೇಯುವಾಗ ಬಾಡಿ ಹೋಗ್ತದಲ್ಲ ಅದಕ್ಕೆ. ಓಕೆ, ಇದರ ಇನ್ನು ಪಲ್ಯ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ. ಇದನ್ನು ಕ್ವಿಕ್ಕಾಗಿ ಮಾಡ್ಬೋದು, ಬನ್ನಿ. ಈಗ ಇಲ್ಲಿ ಪ್ಯಾನ್ ಬಿಸಿಯಾಗಿದೆ. ಈಗ ನಾನಿಲ್ಲಿ ಒಂದು 2 ಸ್ಪೂನ್ ಆಗಷ್ಟು ಆಯಿಲ್ ಹಾಕಿದ್ದೀನಿ, 2-3 ಸ್ಪೂನ್ ಆಗಷ್ಟು ಆಯಿಲ್ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ಕೂಡಲೇ ನಾನಿಲ್ಲಿ ಒಂದು ಸಾಸಿವೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದು ಸಿಡಿಬೇಕು, ಚೆನ್ನಾಗಿ ಸಿಡಿದಾದ್ಮೇಲೆ ನಾನು ಇದಕ್ಕೆ ಮತ್ತೇನು ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೇನೆ.
ಈಗ ಇಲ್ಲಿ ಸಾಸಿವೆ ಎಲ್ಲ ಸಿರಿದಾಯ್ತು. ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ, ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ ಇಲ್ಲಿ. ಇದು ಕೂಡ ಅಷ್ಟೇ ಚೆಂದ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಿಮಗೆ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಕೂಡ ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಳ್ಬೇಕು. ಇದೀಗ ಕೆಂಪು ಬಣ್ಣಗೆ ತಿರುಗಿದೆ ನೋಡಿ ಈರುಳ್ಳಿ. ಆಮೇಲೆ ಇಲ್ಲಿ ಕಟ್ ಮಾಡಿಟ್ಟಿರುವಂಥ ಒಂದು ಟೊಮೆಟೊನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಕೈ ಆಡಿಸ್ತಾ ಇರಬೇಕು ಇದೇ ರೀತಿ. ಮತ್ತು ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಇದೀಗ ನಾನು ಆ್ಯಡ್ ಮಾಡ್ತೀನಿ ಸ್ವಲ್ಪ ಹೊತ್ತಲ್ಲಿ. ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಆಯಿತು ಟೊಮೆಟೊ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಅರಶಿನ ಹಾಕಿದರೆ ಸಾಕು. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಸ್ವಲ್ಪನೇ ಆ್ಯಡ್ ಮಾಡಿದೆ, ಅಂದರೆ ಇದು ದೊಡ್ಡ ಸ್ಪೂನ್ ಅಲ್ವಾ, ಹಾಗಾಗಿ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಇಲ್ಲಿ ಉಪ್ಪು ಜಾಸ್ತಿ ಏನಾಗಿಲ್ಲ. ನಿಮಗೆ ಉಪ್ಪು ಜಾಸ್ತಿ ಆದರೆ ಕಡಿಮೆ ಮಾಡ್ಕೊಳ್ಳಿ. ನನಗೆ ಉಪ್ಪು ಸ್ವಲ್ಪ ಜಾಸ್ತಿ, ಹಾಗಾಗಿ ಓಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮತ್ತು ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಪೌಡ್ರು ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಈಗ ಟೊಮೆಟೊ ಮತ್ತು ಮಸಾಲೆ ಎಲ್ಲ ಹಾಕಿರುವಂಥದ್ದೆಲ್ಲ ಸ್ಮ್ಯಾಶ್ ಆಗಿದೆ. ಈಗ ನಾವಿಲ್ಲಿ ತೊಳೆದಿಟ್ಟಿರುವಂಥ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೋಡುವಾಗ ಎಷ್ಟು ಇದೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ಇದೆಲ್ಲ ಬಾಡಿ ಆದಮೇಲೆ ಎಷ್ಟು ಆಗ್ತದೆ ಅಂತ ನೀವೇ ನೋಡಿ. ಸೂಪರಾಗಿದೆ ಮಾತ್ರ ಇವತ್ತಿನ ಪಲ್ಯ ಮಾತ್ರ. ನೀವು ಫುಲ್ ವಿಡಿಯೋ ನೋಡಿ ಮಾತ್ರ ನಿಮಗೆ ಅವಾಗ ಗೊತ್ತಾಗುತ್ತೆ. ಇವಾಗ ಎಲ್ಲ ಸೊಪ್ಪನ್ನ ಚೆನ್ನಾಗಿ ತೊಳೆದು ನಾನು ಹಾಕಿರೋದು. ಹೇಳಿಲ್ಲ ನೋಡಿ ಎಷ್ಟಿತ್ತು ಸೊಪ್ಪು, ಬಾಡಿ ಇಟ್ಟಿತ್ತು. ಅದರ ನೀರೇ ಬಿಡಬೇಕು, ಬಾಡಿಯಲ್ಲಿ ನೀರು ಬಿಡ್ತದೆ. ನೋಡಿ, ನೀರು ಬಿಡ್ತಾ ಇದೆ. ಉಪ್ಪು ಕರೆಕ್ಟ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಟೊಮೆಟೊ, ಈರುಳ್ಳಿ, 2 ಕಾಯಿ ಮೆಣಸು ಮತ್ತು ಬೆಳ್ಳುಳ್ಳಿ ಜಜ್ಜಿದ್ದು ಇಷ್ಟೆಲ್ಲ ಹಾಕಿ ಒಗ್ಗರಣೆ ಮಾಡಿ ಆದಮೇಲೆ ಸೊಪ್ಪನ್ನ ಲಾಸ್ಟಿಗೆ ಕೊನೆಗೆ ಹಾಕಬೇಕು. ನೋಡಿ, ಸೊಪ್ಪು ಆಗ ಎಷ್ಟಿತ್ತು, ಈಗ ಎಷ್ಟಾಯಿತು. ಮತ್ತು ನಾನು ಇದಕ್ಕೆ ತೆಂಗಿನಕಾಯಿ ಹಾಕ್ತಿದ್ದೀನಿ. ಸೊಪ್ಪು ಪಲ್ಯ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸಿದರೆ ಸಾಕು. ಯಾಕಂದರೆ ಇದು ಎಳತ್ತು ಎಲೆ ಅಲ್ವಾ, ಹಾಗಾಗಿ ಕೊಡಿ ಚಿಗುರಲ್ವಾ, ಬೇಗ ಬೇಯುತ್ತೆ. ಇಷ್ಟು ನೀರು ಹಾಕಿದರೆ ಸಾಕು. ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿದ್ರೆ ನೋಡಿ. ಈಗ ಮಳೆ ಬರ್ತದೆ, ಮಳೆ ಎಷ್ಟು ಜೋರು ಮಳೆ ಬರ್ತದೆ. ಆ ಮಳೆಗೆ ಈ ಬಿಸಿ ಪಲ್ಯ ತಿಂದರೆ ಹೇಗಿರುತ್ತೆ ಈಗ ನೋಡುವ. ನೋಡಿ, ಬಿಸಿ ಈಗ ರೆಡಿಯಾದದ್ದು. ಮಳೆ ಕೂಡ ಜೋರು ಬರ್ತಾ ಇದೆ, ಊಟದ ಹೊತ್ತು. ಮತ್ತು ಬನ್ನಿ ಅಮ್ಮನ ಹತ್ರ ಟೇಸ್ಟ್ ನೋಡಿ ಹೇಗೆ ಇದೆ ಅಂತ ಹೇಳಿ ತೋರಿಸ್ತೇನೆ ಬನ್ನಿ. ಎಂಚಾತುಂಟಲ್ಲ ಟೇಸ್ಟ್ ತುಪ್ಪ ನೋಡಿ. ತಜಂಗ್ ಸೊಪ್ಪು ಪಲ್ಯ ಹೇಗಾಗಿದೆ ಅಂತ ಸೂಪರ್ ಆಗಿದೆ ಅಂತೆ.
ಅವರ ಮುಖ ಬೇಡ ಅಂತ ಹೇಳಿದ್ರು, ಅದಕ್ಕೆ ಹಾಗೇನೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಮತ್ತೆ ಮೊಟ್ಟೆ ಪದಾರ್ಥ ಕೂಡ ಮಾಡಿದ್ದಾರೆ. ಅವರು ಬೇಗ ಊಟ ಮಾಡಿದ್ರು ನೋಡಿ. ಸೂಪರ್ ಆಗಿರುವಂಥ ತಜಂಗ್ ಸೊಪ್ಪು ಪಲ್ಯ ಮಳೆಗಾಲದಲ್ಲಿ ಸೂಪರ್. ಎಂಜಾಂತ ನಮ್ಮೈತಿ ಮರಿಯಲಾಗ ರವಿ ಎಡ್ಡೆ ಮತ್ತೆ ಜಾಸ್ತಿ ಕಜಂಟಿ ಸೊಪ್ಪು ಬೊಕ್ಕ ಸೇವುದ ಸೇಂಟ ಹಾಕುದು ಬೊಕ್ಕ 5 ಸೊಪ್ಪು ಮಾಡ್ಕೊಂಡು ಬೊಕ್ಕ ಸೇಟ್ಲ ಕಟ್ಕೊಂಡು ಹಪ್ಪರಡೆ ಮಾಡ್ಕೊಂಡು ಪೂರ ಮರಿಯಲು ಜಾಸ್ತಿ ಮಾಡ್ಕೊಂಡು ಪೂರ ಅವು ಎಡ್ಡೆ ಹಾಕಲಿಕ್ಕ ಮಾಡ್ಕೊಂಡ ನಿಜ. ಇವು ಕಜಂಕದ ದೋಸೆ ಮಾಡ್ತೀವಿ. ಬೊಕ್ಕ ಕಜಂಕದ ದೋಸೆ ಐನು ಪೊಡಿ 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 ಮಾಡ್ತೀವಿ. ಐನು ಪೊಡಿ ಪೊಡಿ ಮಾಡ್ತಿದ್ವಿ. ಪಲ್ಯ ದೋಸೆ ಪಾಡ್ಬೇರು ಇದನ್ನ ಕೆಲವು ಕಡಪೇರಿಗೆ ಒಂದು ಪಲ್ಯ ಐಕೆ ಪಾಡ್ನ ಪೊಡಿ ಮಾಡ್ತೀವಿ, ಸಣ್ಣ ಮಾಡ್ತೀವಿ. ಕಜಂಕದ ಐಕೆ ಮುಂಚೆ ಪಾಡ್ತೀವಿ. ಅವರಿಗೆ ಕನ್ನಡ ಅಷ್ಟು ಬರಲ್ಲ, ಅದಕ್ಕೋಸ್ಕರ ಅವರು ತುಳುವಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ಇದನ್ನು ದೋಸೆಗೆ ಎಲ್ಲ ಚಂದ ಮಾಡಿ ಹಾಗೇನೆ ಹಾಕಿ ದೋಸೆ ಮಾಡ್ಬೋದು ಅಂತ ಹೇಳಿ ಒಳ್ಳೆ ಟೇಸ್ಟ್ ಬರುತ್ತಂತೆ. ಓಕೆ, ಇನ್ನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡುವ. ಬಾಯ್ ಬಾಯ್, ಸಿಯೋ ಇನ್ನೊಂದು ನೆಕ್ಸ್ಟ್ ರೆಸಿಪಿಯಲ್ಲಿ ಬರ್ತೇನೆ. ಮಳೆ ನೋಡಿ ಎಷ್ಟು ಜೋರು ಮಳೆ, ಫುಲ್ಲು ಮಳೆ. ಅಲ್ಲಿ ಫುಲ್ ಕ್ವಾಮ್ ಥರ ಆಗಿದೆ.